ನಮಸ್ತೆ, ಇದು ನ್ಯಾಷನಲ್ ಟಿವಿ. ನಾನು ಶಿಲ್ಪಾ ಅಶೋಕ್. ಇದು ಬೆಂಗಳೂರಿನ ಮಾರತಹಳ್ಳಿಯಲ್ಲಿ ನಿನ್ನೆ ತಡರಾತ್ರಿಯಲ್ಲಿ ನಡೆದಿರೋ ಸುಲಿಗೆ. ನಿನ್ನೆ ರಾತ್ರಿ ಸುಮಾರು 10:30 ಸಮಯದಲ್ಲಿ ಆಗಿರೋ ಘಟನೆ. ಆತ ಮಾರತಹಳ್ಳಿಯ ಸ್ಥಳೀಯ ವ್ಯಕ್ತಿಯಾಗಿರ್ತಾನೆ. ತನ್ನದೇ ಏರಿಯಾದಲ್ಲಿ ಹಾಗೆ ರಸ್ತೆಯಲ್ಲಿ ಫೋನ್ನಲ್ಲಿ ಮಾತಾಡ್ತಾ ಮುಂದೆ ಹೋಗ್ತಾ ಇರ್ತಾನೆ. ಆ ವ್ಯಕ್ತಿ ನಿರಾತಂಕವಾಗಿ ತನ್ನ ಪಾಡಿಗೆ ಫೋನ್ನಲ್ಲಿ ಮಾತಾಡ್ತಾ ಹೋಗ್ತಾ ಇರ್ತಾನೆ. ಅಲ್ಲೇ ಬಂದ ಮತ್ತೊಬ್ಬ ವ್ಯಕ್ತಿ ಆತನ ಅಡ್ಡಗಟ್ಟಿ ಫೋನ್ ಕಿತ್ಕೊಳ್ಳೋ ಪ್ರಯತ್ನ ಮಾಡಿದಾನೆ. ಸ್ಥಳೀಯ ವ್ಯಕ್ತಿಯ ಮೇಲೆ ಅಡ್ಡಗಟ್ಟಿ ರೋಷ, ದರ್ಪ, ಹಲ್ಲೆ ನಡೆದಿದೆ. ಫೋನ್ ಕಿತ್ಕೊಳ್ಳೋ ಪ್ರಯತ್ನದಲ್ಲಿ ಆ ಕಳ್ಳ ವ್ಯಕ್ತಿಯ ಮೇಲೆ ಮನಬಂದಂತೆ ಹಲ್ಲೆ ಮಾಡಿದ್ದಾನೆ. ಮೃಗದ ರೀತಿ ಎರಗಿದ್ದಾನೆ. ಪಾಪ ಸ್ಥಳೀಯ ವ್ಯಕ್ತಿ ಕೂಡ ಬಹಳಾನೇ ಹೋರಾಟ ಮಾಡಿರೋದನ್ನ ನೀವು ವಿಡಿಯೋನಲ್ಲಿ ನೋಡಬಹುದು. ಫೋನ್ನ ಹಿಡಿದಿಟ್ಕೊಳ್ಳೋಕೆ ಬಹಳ ಪ್ರಯತ್ನ ಪಡ್ತಾನೆ. ಆದ್ರೆ ಸುಲಿಗೆ ಮಾಡೋಕೆ ಅಂತಾನೆ ಬಂದ ಆ ಕಳ್ಳ ಆತನ್ನ ನೆಲಕ್ಕೆ ಕೆಡವಿ ಮನಬಂದಂತೆ ಎಸ್ತಿದ್ದಾನೆ. ಅಂತೂ ತನ್ನ ಪ್ರಯತ್ನದಲ್ಲಿ ಆ ಕಳ್ಳ ಫೋನ್ ಕಿತ್ಕೊಂಡಿದ್ದಾನೆ. ಇನ್ನು ಇದೇನು ನಿರ್ಜನ ಪ್ರದೇಶದಲ್ಲಿ ನಡೆದಿರೋದಲ್ಲ, ಮಧ್ಯರಾತ್ರಿನೂ ಅಲ್ಲ. ಇದು ಆ ಸ್ಥಳೀಯ ವ್ಯಕ್ತಿ ತಾನೇ ಊಟ ಮುಗಿಸಿ ಒಂದು ವಾಕ್ ಹೋಗೋ ಟೈಮ್ನಲ್ಲಿ, ಆಗ ಕೇವಲ 10:30 ಸಮಯ. ವಿಡಿಯೋನಲ್ಲಿ ನೋಡಬಹುದು, ಜನಗಳು ಕೂಡ ಓಡಾಡ್ತಾ ಇದ್ದಾರೆ. ಬಟ್ ಯಾರು ಆತನ ಸಹಾಯಕ್ಕೆ ಬಂದಿಲ್ಲ ಅನ್ನೋದೇ ವಿಪರ್ಯಾಸ. ಅಲ್ಲಿ ನಡ್ಕೊಂಡು ಹೋಗ್ತಿರೋರು ಸ್ವಲ್ಪ ಆತನ ಸಹಾಯಕ್ಕೆ ಬಂದಿದ್ರು ಆ ಕಳ್ಳನನ್ನ ಹಿಡಿಬಹುದಿತ್ತೇನೋ. ಆದ್ರೆ ಕೊನೆಯಲ್ಲಿ ಆ ಕಳ್ಳ ಮೊಬೈಲ್ ಕಿತ್ಕೊಂಡು ಓಡೋಗ್ತಿರುವಾಗ ಒಬ್ಬ ಸಹಾಯಕ್ಕೆ ಬಂದು ಕಳ್ಳನ ಹಿಂದೆ ಓಡಿದ್ದಾನೆ. ಮಾರತಹಳ್ಳಿ ಭಾಗದಲ್ಲಿ ಈ ಘಟನೆ ನಡೆದಿದ್ದು, ಈ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ನಿಜವಾಗ್ಲೂ ಬೆಂಗಳೂರು ಸೇಫ್ ಅಲ್ಲ ಅನ್ನೋದನ್ನ ಮತ್ತೆ ಸಾಬೀತು ಮಾಡಿದೆ ಈ ದೃಶ್ಯ. ಪೊಲೀಸರು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರೋ ಈ ವಿಡಿಯೋ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ.